ಗುತ್ತಿಗೆದಾರರಿಂದ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ. ಕಾಮಗಾರಿ ಕಾಲಾವಧಿಯನ್ನ ವಿಸ್ತರಿಸುವಂತೆ ಒತ್ತಾಯ. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಗುತ್ತಿಗೆದಾರರ ಮನವಿ. ತಮಗೆ ಜೆಜಿಎಂ ಕಾಮಗಾರಿಯ ಹಣ ಬಿಡುಗಡೆಯಾಗಿಲ್ಲ, ಕೂಡಲೇ ನಮಗೆ ನಮ್ಮ ಬಿಲ್ಲನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ತುಮಕೂರಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಮಧುಗಿರಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರು ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ರು. ಇಂದು ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಆವರಣದ ಹೊರಭಾಗದಲ್ಲಿ ಜಮಾಯಿಸಿದ ಮಧುಗಿರಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದ್ರು. ಮಧುಗಿರಿಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಧೇಶ್ಯಾಮ್ ಅವರು ಮಾತನಾಡಿ, ಜೆಜಿಎಂ ಕಾಮಗಾರಿ 80ರಷ್ಟು ಜಿಲ್ಲೆಯಲ್ಲಿ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಪತ್ರಿಕೆಯಲ್ಲಿ ಸುದ್ದಿ ಕೊಡ್ತಿದ್ದಾರೆ. ಆದರೆ ಕಾಮಗಾರಿ ಪೂರ್ಣವಾಗಿದ್ರೂ ನಮಗೆ ಇನ್ನೂ ಬಿಲ್ಗಳು ಕ್ಲಿಯರ್ ಆಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಂತರ ಗೃಹ ಸಚಿವ ಪರಮೇಶ್ವರ್ಗೆ ತಮ್ಮ ಕಾಮಗಾರಿ ಕಾಲಾವಧಿಯನ್ನ ವಿಸ್ತರಿಸುವಂತೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಜೆಜಿಎಂ ಕಾಂಟ್ರಾಕ್ಟರ್ ಇಂದ ಮನವಿ ಕೊಡಕ್ಕೆ ಬಂದಿದ್ದೀವಿ. ಇದು ಮ್ಯಾಟ್ರ್ ಏನು ಅಂದರೆ 22ನೇ ಇಸ್ವಿಯಲ್ಲಿ ಇದು ಸ್ಕೀಮ್ ಸ್ಟಾರ್ಟ್ ಆಯಿತು. ಈ ಸ್ಕೀಮ್ ಸ್ಟಾರ್ಟ್ ಆದಮೇಲೆ ಟೆಂಡ್ರು ಪ್ರೋಸೆಸ್ ಅದು ಇದು ಅಂತ ಹೇಳಿ ಟೆಂಡ್ರ್ ಆಯಿತು. ಟೆಂಡ್ರ್ ಆದಮೇಲೆ ಟೆಂಡ್ರು ನಮಗೆ ಏನು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ಟೆಂಡ್ರ್ ಆಗಿ ಡೇಟ್ ಕೊಡ್ತಾರೆ, ಸೈನ್ ಹಾಕಿರೋದು. ಬಟ್ಟು ಅಗ್ರಿಮೆಂಟ್ ಆರ್ಡ್ರ್ ಕೊಡೋದು 6 ತಿಂಗಳು ಲೇಟ್ ಆಗಿದೆ. 1 2 ಅಗ್ರಿಮೆಂಟ್ ಕೊಟ್ಟಾದಮೇಲೆ ಸಿಪೆಟ್ ಟೆಸ್ಟ್ ಅಂತ ಒಂದು ಸೆಂಟ್ರಲ್ ಟೀಮಿಂದ ಪೈಪ್ ಟೆಸ್ಟ್ ಬರ್ತದೆ, ಅದ್ರ ರಿಸಲ್ಟ್ ಬರೋಕ್ಕೆ 6 ತಿಂಗಳಾಗುತ್ತೆ. 3ನೇದು ಬೋರ್ವೆಲ್ ಪಾಯಿಂಟ್ ಬೇಕಾಗ್ತದೆ. ಬೋರ್ವೆಲ್ ಪಾಯಿಂಟ್ ಕೊರೆಯೋಕ್ಕೆ ಒಬ್ಬರೇ ಜಿಯಾಲಜಿಸ್ಟ್ ಇರೋ ಡಿಸ್ಟಿಕಲ್ಲಿ, ಅವ್ರು ಬರೋವರೆಗೂ ಅದೊಂದು 3 ತಿಂಗಳು ಟೈಮ್ ಆಗ್ತದೆ. ಇದ್ರ ಮಧ್ಯೆ 2 ಎಲೆಕ್ಷನ್ ಬಂತು, ಒಂದು MLA ಎಲೆಕ್ಷನು, ಒಂದು MP ಎಲೆಕ್ಷನ್ನು. ಇದೆಲ್ಲ ಟೋಟಲ್ ಸೇರಿ ಒಂದು 300-400 ದಿನ ಲೇಟ್ ಆಗಿದೆ. ಆಮೇಲೆ ಓವರ್ ಹೆಡ್ ಟ್ಯಾಂಕಿಗೆ ಜಾಗ ಅಲ್ಲೋದ್ರೆ ಸೈಟ್ ಹ್ಯಾಂಡ್ ಓವರ್ ಆಗಿರಲ್ಲ. PDO ಏನು ಮಾಡ್ತಾರೆ, ಗೋಮಾಳ ಜಾಗ ತೋರಿಸ್ತಾನೆ, ಅಲ್ಲೊಬ್ಬ ರೈತ ಬರ್ತಾನೆ, ಇದು ನನ್ನ ಜಾಗ ಅಂತ ಹೇಳ್ತಾನೆ. ಆಮೇಲೆ ವಾಟರ್ ಮನ್ ಬರ್ತಾನೆ, ಇಲ್ಲಾಗಬೇಡ ಅಲ್ಲಾಗಬೇಡ ಅಂತಾನೆ. ಇದು ಇಲ್ಲ ಬಿಲ್ಗಳು ಇದು 80% ಬಿಲ್ ಕೊಟ್ಟಿರಲ್ಲ. ಇಡೀ ಸ್ಟೇಟಲ್ಲೇ ಇಲ್ಲ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್, ಅದರಲ್ಲೇ 10% ಇದ್ದಾರೆ, ಅದೊಂದು ರಿಲೀಸ್ ಮಾಡಬೇಕು. ಇದುವರೆಗೂ ಫೈನಲ್ ಬಿಲ್ ಡಿಸ್ಟಿಕಲ್ಲೇ ಆಗಿಲ್ಲ. ಹಂಗಾರೆ ಯಾರು ಮಾಡಿಲ್ವಾ ಕಾಂಟ್ರಾಕ್ಟ್ರು? ಯಾವುದು ಸಕ್ಸಸ್ ಆಗಿಲ್ಲ. ಸ್ಕೀಮ್ ನೋಡಿದ್ರೆ ಪೇಪರಲ್ಲಿ 80% ಸಕ್ಸಸ್, ತುಮಕೂರು ಡಿಸ್ಟಿಕ್ 80% ಸಕ್ಸಸ್ ಅಂತ ಬರ್ತಾ ಇದೆ. ಎಲ್ಲಿದೆ ಸಕ್ಸಸ್ಸು? ಫೈನಲ್ ಬಿಲ್ ಆಗಿದೆಯಾ? ಅದಕ್ಕೋಸ್ಕರ ನಾವು ಅಲ್ಲಲ್ಲ ಯಶಸ್ವಿ ಆಗಿದ್ರು ನಮಗೆ ಕಾಂಟ್ರಾಕ್ಟರ್ ಯಶಸ್ವಿ ಆಗಿಲ್ಲ. ಇನ್ನು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ, ಜೆಜಿಎಂ ಕಾಮಗಾರಿಗೆ ಬಿಲ್ ಆಗಿಲ್ಲ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಗುತ್ತಿಗೆದಾರರು ತಮಗೆ ದಂಡ ಹಾಕದೆ ಇಒಟಿಯನ್ನ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ದಾರೆ. 6 ತಿಂಗಳಾದ್ರೂ ಸರ್ಕಾರದಿಂದ ಹಣ ಬಂದಿಲ್ಲ ಎಂದಿದ್ದಾರೆ. ಸಿಎಸ್ ಕೂಡ ಬಿಲ್ ಸರಿಯಾಗಿಲ್ಲ, ಅದಕ್ಕೆ ಅದನ್ನ ಇಂದು ಮಾತನಾಡ್ತೇವೆ ಎಂದಿದ್ದಾರೆ. ಜೆಎಂನವರು ಕಾಮಗಾರಿ ಗುತ್ತಿಗೆದಾರರು ಕೆಲವು ಸಮಸ್ಯೆಗಳು ಹೇಳಿದ್ದಾರೆ. ನಮಗೆ ಇಒಟಿ ದಂಡ ಹಾಕದೆ ಫೈನಲ್ ಮಾಡಿಕೊಡ್ಬೇಕು ಅಂತ. ಏನೋ ಅವ್ರದ್ದು 6 ತಿಂಗಳಾದರೂ ಹಣ ಬಂದಿಲ್ಲ ಸರ್ಕಾರದಲ್ಲಿ ಅಂತ. ಕಾಂಟ್ರಾಕ್ಟರ್ಗಳಿಗೆ ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡ್ರೆ 6 ತಿಂಗಳು ಹಿಂದಿನ ಡೇಟ್ ಹಾಕ್ಬಿಟ್ಟು ಅಗ್ರಿಮೆಂಟ್ ಡೇಟ್ನ ಕೊಡ್ತಾರೆ ಅಂತ ಅವ್ರದ್ದೇನೋ ಸಮಸ್ಯೆಗಳನ್ನ ಹೇಳಿದ್ದಾರೆ. ಆಮೇಲೆ CS ಮೇಲೆ ದೂರ ಹೇಳಿದ್ದಾರೆ ಅವರು. CS ಇಲ್ಲಿ ಬಿಲ್ ಸರಿಯಾಗಿ ಮಾಡಲ್ಲ ಅನ್ನೋದನ್ನು. ಅದಕ್ಕೆ ಇವತ್ತು ಮಾತಾಡ್ತೀವಿ ಅದನ್ನು. ಹಾಂ, ಯಾರು ಏನಂತ ಅಲ್ಲ, ಅವರೇ ಸಾಕ್ಷ್ಯ ಕೊಡ್ತಾರಲ್ಲ, ಅವ್ರ ಸರ್ಕಾರದ ಬಗ್ಗೆ ಅವರೇ ಸಾಕ್ಷ್ಯ ಕೊಡ್ತಾರೆ. ಈಗ ಇವರೇ ಅಲ್ಲ, BR ಪಾಟೀಲ್ ಕೊಟ್ಟಿದ್ದಾರೆ, ಗೋಪಾಲ್ ಕೃಷ್ಣ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಬ್ಬರು ರಾಜು ಕಾಗೆ ಕೊಟ್ಟಿದ್ದಾರೆ. ಒಬ್ಬರೊಬ್ಬರು ಕೊಡ್ತಾವ್ರೆ. ಇದು ದಿವಾಳಿ ಆಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಜಲಜೀವನ್ ಮಿಷನ್ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರು ಸದಸ್ಯರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.